ಎನ್ನುವಂತಹ ಗಂಟಘೋಷವಾದಂತಹ ಈ ಸುದ್ದಿಯನ್ನ ಕೇಳಿದಾಗ ಮನಸ್ಸಿಗೆ ಮಹಾದಾನಂದವಾಯಿತು. ಕಾರಣ, ಒಂದು ಸಂದರ್ಭದಲ್ಲಿ ಅಂಗವೇ ಹೀನವಾದಂತಹ ಈ ಕಾರ್ತವೀರ್ಯ ಇಂದು ಸಾಸ್ತಿರ ಭುಜಬಲ ಪ್ರತಾಪಿ. ಕಾಲವಲ್ಲದ ಕಾಲದಲ್ಲಿ ನನ್ನ ತಾಯಿಯಾದಂತಹ ರಾಧಾವತಿ ದೇವಿಯರು ನನ್ನ ತಂದೆಯಾದಂತಹ ಕೃತಾವೀರ್ಯನಲ್ಲಿ ಪುತ್ರಾಪೇಕ್ಷೆಯನ್ನು ಅಪೇಕ್ಷಿಸಿದಂತೆ ಮನಸ್ಸಿನಲ್ಲವಾದರೂ ಅದಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕಾಯಿತು. ಆ ಸಂದರ್ಭದಲ್ಲಿ ನಮ್ಮ ತಂದೆ ಗರ್ಭಧಾನ ಮಾಡಿದರಾದರೂ ಹುಟ್ಟಿದಂತಹ ನನಗೆ ಅಂಗಹೀನವಾಯಿತು. ಅದನ್ನು ಕಂಡಾಗ ನಮ್ಮ ತಾಯಿಗೆ ಮತ್ತಷ್ಟು ದುಃಖ ಹೆಚ್ಚಾಯಿತು. ಪುತ್ರಾಪೇಕ್ಷೆಯನ್ನು ನಾನು ಹೊಂದಿದನಾದರೂ ಹುಟ್ಟಿದಂತಹ ಮಗ ಅಂಗಹೀನನಾದನಲ್ಲ, ಏನು ಮಾಡಲಿ ಎಂದು ದುಃಖಿಸುತ್ತಿದ್ದಂತಹ ಸಂದರ್ಭದಲ್ಲಿ ಹಿರಿಯವರಲ್ಲವರೊಂದು ಸೂಚನೆಯನ್ನು ಕೊಟ್ಟಂತೆ ಹೀಗೆ ಮಾಡಿದರೆ ಸರಿಯಾದೀತು ಎಂದು ಅವರ ಮಾತಿನ ಪ್ರಕಾರವಾಗಿ ನನ್ನ ತಾಯಿ ನನ್ನನ್ನು ಎತ್ತಿಕೊಂಡು ಗುರುಗಳಾದಂತಹ ದತ್ತಾತ್ರೇಯ ಮುನಿಗಳ ಬಳಿಗೆ ಸಾರಿದಂತೆ ಅವರ ಪದತಲದಲ್ಲಿ ನನ್ನನ್ನು ಇರಿಸಿ ಕಣ್ಣೀರನ್ನು ಸುರಿಸುತ್ತಿದ್ದಂತಹ ಸಂದರ್ಭದಲ್ಲಿ ಅವರು ಅನುಗ್ರಹಿಸಿದರು. ನಿನ್ನ ಮಗನಿಗೆ ಅಂಗಹೀನ ಅಂತ ಯೋಚಿಸಬೇಡ, ಭುಜಗಳ ಇಲ್ಲ ಅಂತ ನೀನು ದುಃಖಿಸಬೇಕಾದದಿಲ್ಲ. ನಿನ್ನ ಮಗನಿಗೆ ಇಂದಿನಿಂದ ಇನ್ನು ಮುಂದೆ 1000 ಭುಜಗಳಾಗಲಿ ಎಂದು ಅನುಗ್ರಹಿಸಿದಂತೆ. ಅಷ್ಟು ಮಾತ್ರವಲ್ಲ, ಎಲ್ಲಿಯವರೆಗೆ ಮಹೇಶ್ವತಿಯ ಸಿಂಹಾಸನದಲ್ಲಿ ನಿನ್ನ ಮಗ ರಾರಾಜಿಸುತ್ತಾನೋ ಅಲ್ಲಿಯವರೆಗೆ ರಾಜ್ಯದಲ್ಲಿ ಯಾವ ಕೊರತೆಯೂ ಬರುವುದಕ್ಕೆ ಸಾಧ್ಯವಿಲ್ಲ ಎಂದು ಅವರೇ ಅನುಗ್ರಹಿಸಿತು. ಅಂದಿನಿಂದ 5 ವರ್ಷಕ್ಕೆ ಸರಿಯಾಗಿ ಗುರುಮಠಕ್ಕೆ ನಾನು ಕಳುಹಿಕೊಟ್ಟು ಸಕಲ ವಿದ್ಯೆಯಲ್ಲಿ ಪಾರಂಗತನಾಗಿ ಈ ರಾಜ್ಯದ ಅಧಿಕಾರವನ್ನ ತಲೆಯ ಮೇಲಿದ್ದಂತಹ ಭಾರವನ್ನ ಹೆಗಲ ಮೇಲೆ ಹಾಕಿದ ಹಾಗೆ ನಮ್ಮಪ್ಪ ನನಗೆ ವಹಿಸಿಕೊಟ್ಟಂತಹ ಸಂದರ್ಭದಲ್ಲಿ ನನ್ನ ಭುಜಬಲದ ಪ್ರತಾಪ ಏನೆನ್ನುವುದನ್ನು ತೋರಿಸಬೇಕೆನ್ನುವಂತಹ ಉದ್ದೇಶದಿಂದ ನಾನು ಕೈಗೊಂಡದ್ದು ದರೆಯ ದಿಗ್ವಿಜಯ. ದರೆಯ ದಿಗ್ವಿಜಯದಲ್ಲಿ
ಹೋದಲ್ಲಿ ಎಲ್ಲ ನನ್ನ ವಿಚಾರವನ್ನು ತಿಳಿದಂತ ಅದೆಷ್ಟೋ ಮಂದಿ ಅರಸು ಮಕ್ಕಳು ಕಪ್ಪ ಕಾಣಿಕೆಯನ್ನು ತಂದು ನನ್ನ ಪದತನದಲ್ಲಿಟ್ಟು ಶರಣು ಬಂದವರಿದ್ದಾರೆ. ಇನ್ನು ಕೆಲವು ಪುಂಡರಸರು ಎದೆಯನ್ನು ಅಮೂಲ್ಯ ಮಾಡಿ ದುರಕ್ಕೆ ಆಹ್ವಾನಿಸಿದವರ ಅವರ ಕರವನ್ನು ಕಪ್ಪ ಕಾಣಿಕೆಯನ್ನು ವಸೂಲುಗೊಂಡಿದ್ದೇನೆ. ದಿಗ್ವಿಜಯ ಎನ್ನುವುದನ್ನು ಸಮಾಪ್ತಿಗೊಳಿಸಿ ನನ್ನ ಪುರವನ್ನು ಸೇರಿಕೊಳ್ಳಬೇಕು ಅಂತ ಇದ್ದೇನೆ. ಮಧ್ಯದಾರಿಯಲ್ಲಿ ಬಂದಾಗ ಯೋಚನೆ ಆಯ್ತಲ್ಲ, ಇವತ್ತಿನ ದಿವಸ ಯಾವುದು? ಮನಗಳೇ